ಎಷ್ಟು ಗಿಫ್ಟ್ ಕೊಂಡು ಹೋಗ್ತಾರ ನೋಡಿ. 60 ಚಿಲ್ಲರೆ ಮೇಲೆ ಖರ್ಚಾಗಿದೆ. ಗಿಫ್ಟ್ ರ್ಯಾಪ್ ಆಗ್ತದೆ. ಗಿಫ್ಟ್ ಇದೆ ಬಾರೋ ಅಂದ್ರೆ ಮಕ ತೊಳಿದೆ, ಏನು ತೊಳಿದೆ, ಹೆಂಗ್ ಬಂದವ್ ನೋಡಿ. ನಮ್ಮ ಟುಮ್ಗೆ ಮನ್ಸಾಗಿದೆ, ಬಟ್ ಅವ್ನು ಯೋಚನೆ ಮಾಡ್ತಾ ಇದ್ದಾನೆ. ನಮ್ಮ ಅಕ್ಕಾಗ ನನಗೆ ಈ ಬ್ಯಾಗ್ ಸಕ್ಕದಾಗಿರುತ್ತೆ ಅನಿಸ್ತು. ಪುಣ್ಯಕ್ಕೆ ಒಳ್ಳೆ ಶೂಸ್ ಡಿಸ್ಕೌಂಟ್ ಅಲ್ಲೂ ಸಿಗ್ತಾ ಇದೆ. ಓಕೆ, ಲೆಟ್ಸ್ ಗೋ. ನೋಡಿ ರೋಡೇ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಸುತ್ಕೊಂಡು ಓಡಾಡ್ತಾ ಇದ್ದೀನಿ ನಾನು ಆಗಿಂದ. ಈಗ ಜಸ್ಟ್ ಹಿಂಗೆ ಪಾಸ್ ಆದೆ, ನಿಮಗೆ ರೋಡ್ ತೋರಿಸ್ಬಿಟ್ಟು ನೋಡಿ ಬ್ಲಾಕ್ ಆಗಿರೋದು. ಈಗ ಮತ್ತೆ ಆ ಕಡೆ ಹೋದ್ರೆ ಆ ಕಡೆ ರೋಡ್ ಇಲ್ಲ, ಮತ್ತೆ ಹಿಂಗೆ ಸುತ್ಕೊಂಡು ಹಿಂಗೆ ಹೋಗ್ತಾ ಇದ್ದೀನಿ. ಇದು 3ನೇ ಸರಿ ಈ ರೋಡಿಗೆ ಬಂದಿರೋದು ನಾನು. ಫೈನಲಿ ನಾನು ಕಾರ್ ಪಾರ್ಕ್ ಮಾಡಿದ್ದೀನಿ ನೋಡಿ. ಕ್ರೇಜಿ ಆಗಿದೆ ಕಾರ್ ಯಾವುದೋ ಒಂದು. ಮತ್ತು ನನಗೆ ಇದು ಇಷ್ಟ ಆಗಿದೆ, ಸಕ್ಕದಾಗಿ ರ್ಯಾಪ್ ಮಾಡಿದ್ದೆ ನೋಡಿ. ಇದನ್ನು ಒಂಥರ ಕಲರ್ ಕ್ರೇಜಿ ಆಗಿದೆ, ನಮ್ಮ ಸ್ಕೋಡಾ ರ್ಯಾಪಿಡ್ ಥರನೇ ಸಕ್ಕದಾಗಿದೆ ಕಲರ್. ಓಕೆ ಗೈಸ್, ಸೊ ಫೈನಲಿ ನಾನು ಇವತ್ತು ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀನಿ. ಏನು ಕತೆ ಅಂದರೆ, ಸೊ ಇವತ್ತು ನೈಟ್ ನ್ಯೂ ಇಯರ್. ಐ ಥಾಟ್ ನಾನು ಲಾಸ್ಟ್ ಇಯರೂ ಗಿಫ್ಟ್ಸ್ ಕೊಟ್ಟಿದ್ದೆ ನಮ್ಮ ಮನೆಯವ್ರಿಗೆ, ನಮ್ಮ ಫ್ರೆಂಡ್ಸ್ಗೆಲ್ಲ, ಯಾರ್ಯಾರು ನನ್ನ ಜೊತೆ ಈ ವರ್ಷ ನನ್ನ ಜೊತೆ ಇದ್ದರು, ನನ್ನ ಸಾಥ್ ಕೊಟ್ಟರು ಅವ್ರಿಗೆಲ್ರಿಗೂ. ಸೊ ಈ ವರ್ಷವೂ ಅದೇ ಥರ ರಿಚುವಲ್ನ ಫಾಲೋ ಮಾಡ್ತಾಯಿದ್ದೀನಿ. ಬನ್ನಿ ಈಗ ಫಸ್ಟು ನಾನೋಗಿ ಏನಾದ್ರು ತಿಂದು ಸ್ವಲ್ಪ, ಆಮೇಲೆ ಎಲ್ರಿಗೆ ಗಿಫ್ಟ್ನ ತೊಗೊಂಬರೋಣ. ಆಲ್ಸೋ ವಾಂಟೆಡ್ ಟು ಸ್ಪೆಂಡ್ ಸಮ್ ಅಲೋನ್ ಟೈಮ್. ಹೊಸ ವರ್ಷ ಬರ್ತಿದೆ, ತೊಲೆಯಲ್ಲಿ ತುಂಬ ಸ್ಟ್ರೆಸ್ ಇದೆ, ಅದಕ್ಕೆ ಒಬ್ಬನೇ ಬಂದುಬಿಟ್ಟಿದ್ದೀನಿ ಇವತ್ತು. ಗೈಸ್, ಸೊ ಫೈನಲಿ ನಾನು ಬಂದಿದ್ದ ತಕ್ಷಣವೇ ಬಿರಿಯಾನಿ ಆರ್ಡರ್ ಮಾಡಿದೆ. ಬೇರೇನೋ ತಿನ್ನೋಣ ಅಂದ್ಕೊಂಡೆ, ಬಟ್ ಬಿರಿಯಾನಿನೇ ಆಲ್ ಟೈಮ್ ಫೇವ್ರೇಟ್ ಆಗಿರೋದ್ರಿಂದ ಫೈನಲಿ ಬಿರಿಯಾನಿ ತಿಂದು ಶಾಪಿಂಗು ಕಂಟಿನ್ಯೂ ಮಾಡೋಣ. ಗೈಸ್, ಎಷ್ಟು ಹಸುವಾಗಿತ್ತು ಅಂದರೆ ನೋಡಿ, ಕ್ಲೀನಾಗಿ ಎಲ್ಲ ಓಡಿಸ್ ತಿಂದಿದ್ದೀನಿ, ಏನೂ ಇಲ್ಲ ಅಲ್ಲಿ. ಲಿಟ್ರಲಿ ಎಲ್ಲ ಫುಲ್ ಸ್ಟೋರ್ಸ್ ಕ್ಲೋಸ್ ನೋಡಿ, ಇಲ್ಲಿ ಎಲ್ಲ ಕ್ಲೋಸು. ಐ ಗೆಸ್ ನನಗೆ ಬೇರೆ ಆಪ್ಷನ್ ಇಲ್ಲ, ನಾಳೆನೇ ಬರಬೇಕು ನಾನು. ಸೊ ಈಗ ಹೋಗಿ ಮಲ್ಕೊಂಡು ಬೆಳಗ್ಗೆನೇ ಎದ್ದು ಮಾಲಿಗೆ ಬಂದು ಎಲ್ಲರೂ ಗಿಫ್ಟ್ ತೊಗೊಂಡೋಗೋಣ. ಹೆಚ್ಕೊ ಗಿಫ್ಟ್ಗಳು ತಗೋಕ ನಮಗೆ, ಕಾರ್ಗೆ, ನನಗೆ ದೊಡ್ಡ ಗಿಫ್ಟ್ ಕೊಡ್ತೀನಿ. ನೀವು ಯಾರಿಗೆ ಹೊಸ ಗಾಡಿ ಕೊಡಿಸ್ತಾ ಇದೆಯಾ? ಬೇಡ, ಒಂದು ಗಾಡಿ ಇದು ಸಾಕು. ದುರಾಸೆ ಅನ್ನೋದು ಜನರನ್ನ, ಮನುಷ್ಯಂಗೆ ದುರಾಸೆ ಇದ್ರೆ ಬೆಳೆಯಕ್ಕಾಗೋದು. ಹೌದಾ? ಆಸೆ ದುರಾಸೆ ಎರಡು ಇರ್ಬೇಕು. ಅಂದ್ರೆ ಬೇರೆ ವಸ್ತು ಮೇಲೆ ಆಸೆ ಪಡಬಾರ್ದು, ನಾವು ತಗೋಬೇಕು. ವ್ಯಕ್ತಿ ಮೇಲೆ ಆಸೆ ಇರಬಾರ್ದು ಅಷ್ಟೇ. ಅಲ್ಲ, ನಮ್ಮ ವಸ್ತು ಮೇಲೆ, ನಾವು ನಮ್ಮ ಹೊಸ ವಸ್ತು ಮೇಲೆ ಆಸೆ ಪಡ್ಬೇಕು, ಬೇರೆ ವಸ್ತು ಮೇಲೆ ಆಸೆ ಪಡಬಾರ್ದು. ಬನ್ನಿ ಗೈಸ್, ಪ್ಲಾನ್ ಪ್ರಕಾರ ಟುಮ್ಗೆ ಆಲ್ರೆಡಿ ಗೊತ್ತಾಗಿದೆ ಪ್ಲಾನ್ ಏನು ಅಂತ. ನಮ್ದೇನು ಸುಮ್ಮನೆ ಹೇಳಿದ್ ನಾನು. ರಿಚುವಲ್ ಆಫ್ ಲಾಸ್ಟ್ ಇಯರ್ದು ರಿಚುವಲ್ ಇತ್ತು. ಈ ಇಯರ್ ಆ ಥರ ಒಂದು 15 ಜನರಿಗೆ ತೊಗೊಳೋದಿದೆ. ಏನೇನು ತೊಗೊಳೋದು ನಾನು ಒಬ್ಬನೇ ಹೋಗಿ ಫಿಗರ್ ಔಟ್ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಮನೆದೊಂದು ವೇಸ್ಟ್ ಬಾಡಿನ ಹಾಕೊಂಡಿದ್ದೀವಿ. ಬನ್ನಿ ಲೆಟ್ಸ್ ಗೋ. ಅಂದ್ರೆ ಬ್ಯಾಗ್ ಹಿಡಿಯೋಕ್ಕೆ, ಕವರ್ ಹಿಡಿಯೋಕ್ಕೆ ಬೇಕಲ್ಲ, 15 ಗಿಫ್ಟ್ ಹೆಂಗೆ ಇಟ್ಕೊಂಬರ್ದೆ ಒಬ್ಬನೇ. ನಿಂಗೂ ಅದಕ್ಕೆ ಕರ್ಕೊಂಡ್ಬಂದೆ, ಅದು ವಿಷಯ ಬೇಡ. ಗೈಸ್, ಸೊ ಫೈನಲಿ ರೀಚ್ ಆಗಿದ್ದೀನಿ. ಈಗ ಫಸ್ಟು ಏನು ತೊಗೋಬೋದು ಅಂದರೆ, ಸಾಯಿಲ್ ನಮ್ಮ ಅಪ್ಪ ಅಮ್ಮಗೆ ಯಾವಾಗಲೂ ಜಿಮ್ ಶೂ ಬೇಕು ಅಂತ ಹೇಳ್ತಾ ಇದ್ರು ಅಲ್ವಾ. ಸೊ ಅವ್ರಿಗೆ ಒಂದು ಒಳ್ಳೆ ಜಿಮ್ ಶೂ ತೊಗೊಳೋಣ, ಅಂದರೆ ವಾಕಿಂಗ್ಗೆ, ಕಾರ್ಡಿಯೋ ಮಾಡೋಕ್ಕೆ, ಜಿಮ್ಗೆ ಹೋಗೋಕ್ಕೆಲ್ಲ ಶೂ ಇಲ್ಲ ಅವ್ರ ಹತ್ರ. ಅದನ್ನು ತೊಗೊಳೋಣ. ಅಪ್ಪಗೊಂದು ನಮ್ಮ ಅಮ್ಮಗೊಂದು ತೊಗೊಂಬಿಟ್ರೆ ಅವ್ರ ಗಿಫ್ಟ್ ಮುಗೀತು. ಏನಂತೀಯ? ಇದ್ಯಾವುದಿದು? ಸ್ನಿಕರ್ಸ್. ರಿಬಾಕ್ ಒಂದ್ಸರಿ ನೋಡ್ಬೋದು. ಸ್ಕೆಚರ್ಸಾ? ಸ್ನಿಕರ್ಸ್ ತಿನ್ನೋದಲ್ವಾ? ರಿಬಾಕ್ ನೋಡ್ಬಿಡೋಣ ಫಸ್ಟ್. 40% ಆಫ್ ಇದೆ ಅದಕ್ಕೆ. ಅಮ್ಮಗೆ ಈ ಶೂಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಮ್ಮ ಅಮ್ಮಗೊಂದಾಯ್ತು, ನಮ್ಮ ಅಪ್ಪಗೊಂದು ತೊಗೋಬೇಕು ಸೇಮ್. ನನ್ನ ಪ್ರಕಾರ ಇನ್ನೂ ಚೆನ್ನಾಗಿರೋದು ನೋಡ್ಬೋದು ಅನ್ನಿಸ್ತದೆ. ಇಲ್ಲಿ ನನಗೆ ಅಷ್ಟು ಆಪ್ಷನ್ಸ್ ಫೀಲ್ ಆಗ್ತಾ ಇಲ್ಲ. ಬಟ್ ನಾನು 15 ಜನ ಯಾರ್ಯಾರಿಗೆ ಅಂತ ನಿಮಗೆ ಎಂಡಲ್ಲಿ ಗೊತ್ತಾಗುತ್ತೆ. 15 ಅಲ್ಲ, ಎಷ್ಟಿದೆ ಟೋಟಲ್ ಅಂತ ನಿಮಗೆ ಕರೆಕ್ಟಾಗಿ ನಾನು ಕೌಂಟ್ ಮಾಡಿಲ್ಲ. ಗೈಸ್, 11 ಜನ ಇನ್ ಟೋಟಲ್, 12 ಜನ ಇನ್ ಟೋಟಲ್. ಸೊ ಈಗ ಅಡಿಡಾಸಿಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಅಮ್ಮಗೆ ಅಪ್ಪಗೆ 2 ಶೂಸ್ ನನಗೆ ಇಷ್ಟ ಆಗಿದೆ. ಸೊ ಈಗ ಫೈನಲ್ ಮಾಡ್ತದೆ ಅಷ್ಟೇ ಇರೋದು. ನೋಡೋಣ ಏನಾಗುತ್ತೆ ಅಂತ. ನಮಗೊಂದು ಕೆಟ್ಟ ಫೋಮೋ ಇದೆ, ಏನಂದರೆ ಆಫ್ಲೈನ್ ತೊಗೋಬೇಕಾದ್ರೆ ಆನ್ಲೈನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ, ಆನ್ಲೈನ್ ತೊಗೋಬೇಕಾದ್ರೆ ಆಫ್ಲೈನ್ ಚೆನ್ನಾಗಿದೆ ಅನ್ಸುತ್ತೆ. ಅಂಗಡಿ ಒಳಗೆ ಬಂದು ಆನ್ಲೈನಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಯಾವ್ದಾದ್ರು ಚೆನ್ನಾಗಿರೋದು ಇದೆಯಾ ಅಂತ. ಮನೇಲಿದ್ದಾಗ ಆನ್ಲೈನ್ ಚೆಕ್ ಮಾಡ್ಬೇಕಾದ್ರೆ ಇಲ್ಲ, ಆಫ್ಲೈನ್ ಹೋದ್ರೆ ಚೆನ್ನಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ತೊಗೋಬೋದು, ಫೀಲ್ ಮಾಡಿ ನೋಡ್ಬೋದು ಅನ್ಸುತ್ತೆ. ಏನೋ ನನಗೇನು, ನಿನಗ ನನಗೆ ಜಾಸ್ತಿ ಏನು ಬೇಡ, ಏನು ಬೇಡ ಅಂತೇಳಿ. ಜಾಸ್ತಿ ನಂಗೆ ಕೇಳಿಸ್ತಾ ಇಲ್ಲ, ಏನು ಬೇಡ ಅನ್ನೋದು ಕೇಳಿಸ್ತು. ಥ್ಯಾಂಕ್ ಯು. ಸಾಯಿಲ್ ಒಂದು ಟೀ ಶರ್ಟ್ ಕೊಡ್ಸೋಣ ಅಂತ. ಮನೇಲಿ ಬಟ್ಟೆ ಜಾಗ ಇಲ್ಲ, ಬೇಡ. ಸೊ ಈಗ ನಮ್ಮ ಸಂಜೆಗೆ ಒಂದು ಗಿಫ್ಟ್ ನೋಡ್ತಾ ಇದ್ದೀನಿ. ಯಾವುದಿದ? ಸಂಜೆಗೆ ಚೆನ್ನಾಗಿಲ್ವಾ? ಬೇಡ. ಸೊ ಯಾರಿಗೆ ಏನು ತೊಗೊಳೋದೇನೋ ಅರ್ಥನೇ ಆಗ್ತಾ ಇಲ್ಲ. ಅದಕ್ಕೆ ಒಬ್ಬೊಬ್ಬರಿಂದನೇ ಹೋಗೋಣ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ. ಈಗ ನಮ್ಮ ಅಮ್ಮ ಅಪ್ಪದು ಆಯಿತು, ಸಂಜೆದಿದೆ, ಮಕ್ಕದಿದೆ, ಇನ್ನೂ ತುಂಬ ಇದೆ ಲಿಸ್ಟು. ಅದು ತೊಗೊಳೋಣ. ಈ ಶೂ ಡಿಸೈಡ್ ಮಾಡ್ತಾ ಇದ್ದೀನಿ. ನೋಡಬೇಕು. ಇದು ಸ್ವಲ್ಪ ರಫ್ಯೂಸ್ ಶೂ, ನೋಡೋಕ್ಕೂ ಚೆನ್ನಾಗಿದೆ. ಸ್ವಲ್ಪ ರಫ್ಯೂಸ್ ಜಾಸ್ತಿ ಮಾಡ್ತೀನಿ.
ನಾನು ಚಪ್ಪಲಿ ನೋಡಿದೆ, ಸಕಲಾಗಿದೆ ಅನಿಸ್ತು ನನಗೆ. ಬಟ್ ಇದ್ರ ಮೇಲೆ ಡಿಸ್ಕೌಂಟ್ ಇಲ್ಲ, ಇದ್ರ ಮೇಲೆ ಡಿಸ್ಕೌಂಟ್ ಇದೆ. ನನಗೆ ಇಷ್ಟು ಚಪ್ಪಲಿ ಐತೆ ಬ್ರ್ಯಾಂಡೆಡ್, ಯಾವುದು ಹಾಕಲ್ಲ. ನಾನು ಹಾಕೊಂಡು ಬರ್ತೀವಿ, ಬ್ಯಾಡ್. ಕರೆಕ್ಟ್, ಬೇಡ. ಇವನು ಹಾಕಕ್ಕೆ ನಾನು ಯಾಕೆ ಬೈ ಮಾಡಲಿ. ಸೊ ಈ ಗಿಫ್ಟು ನಾವು ಇವನಿಗೆ ತೊಗೋತಾ ಇರೋದು, ಅವ್ನಿಗೆ ಕೇಳ್ತಾ ಇದ್ದೀವಿ ಇಲ್ಲಿ ಕಲರ್ ಓಕೆನಾ ನೋಡು ಅಂತ. ಕಲರ್ ಓಕೆನಾ? ಬ್ಲ್ಯಾಕ್ ಇಲ್ವಾ? ಬ್ಲ್ಯಾಕ್ ಇಲ್ಲ ಬ್ರೋ. ಅಯ್ಯಯ್ಯೋ, ನೋಡ್ತಂದ್ರೆ ಈ ಥರ ಬ್ಲ್ಯಾಕ್ ಅಂತೆ. ಓಕೆನಾ? ಬ್ಲ್ಯಾಕ್ ಅದು ಬೇರೆ ಇರಿದೆಯಲ್ಲ ಇದಾ? ಕಂಫರ್ಟ್ ವೈಸು, ಕ್ವಶನ್ ವೈಸ್ ಎಲ್ಲ ಚೆನ್ನಾಗಿದೆ. ಇದರಲ್ಲಿ ಯಾವುದು ಯಾರ್ದು ಅಂತ ನೋಡ್ಬೇಕು. ಈಗ ಬಾಕ್ಸ್ ಬೇರೆ ಒಂದೇ ಇದ್ರು ಬೇರೆ ಬೇರೆ ಇರುತ್ತಲ್ಲ. ರ್ಯಾಪ್ ಮಾಡಿಸ್ಬೇಕಾರೆ ಬರೆಯೋಣಲ್ಲ, ಗಿಫ್ಟ್ ರ್ಯಾಪ್ ಮಾಡಿಸ್ಬೇಕಾರೆ. ಓಕೆ, ನಮ್ಮ ಎಪಿಕ್ ಪ್ರವೀಣ್ಗೆ ತೊಗೊಂಡಿದ್ದೀನಿ ನೋಡಿ. ಅವನು ಜಾಸ್ತಿ ಸ್ಲಿಪ್ಪರ್ಸ್ ಹಾಕ್ತಾನೆ, ಶೂಸ್ ಹಾಕಲ್ಲ. ಅದಕ್ಕೆ ಒಳ್ಳೆ ಸ್ಲಿಪ್ಪರ್ ತೊಗೊಂಡಿದ್ದೀನಿ. ಪರವಾಗಿಲ್ಲ ಅಲ್ಲ? ಹಾಂ, ಇದನ್ನ ಎಷ್ಟು ನಾನು ಇದಕ್ಕೆ ಇಷ್ಟೊತ್ತು ಎಲ್ಲ ಡಿಸೈಡ್ ಮಾಡಿ ಪ್ಯಾಕ್ ಮಾಡಿಸಿದ್ವಿ. ಈಗ ಇದು ಕಣ್ಣಿಗೆ ಕಾಣಿಸ್ತು, ಇದ್ರಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದಕ್ಕೆ ಶಿಫ್ಟ್ ಆಗ್ತಿದ್ವಿ ಇವಾಗ. ಇದರಲ್ಲಿ ಕೊಟ್ಬಿಡಿ. ಎಪಿಕ್ ಪ್ರವೀಣ್ ಅವ್ರದ್ದು ಪ್ಯಾಕ್ ಆಗಿದೆ ನೋಡಿ. ಮತ್ತೆ ಇನ್ನೊಂದು ಚೇಂಜಸ್ ಹೇಳಿದ್ದೀನಿ. ಪಾಪ ಅವರು ತಂದು ಇಡ್ತಾ ಇದ್ದಾರೆ. ಈಗ ಲಾಸ್ಟ್ ಫೈನಲ್ಲು ಎಲ್ರಿಗೂ ಬ್ಲ್ಯಾಕ್ ಕೊಟ್ಬಿಡೋಣ ಅಂದ್ಕೊಂಡು ವಿ ಆರ್ ಫೈನಲೈಸ್ ದಿಸ್ ಒನ್. ನೋಡೋಣ, ಸಂಜಯ್, ಮನೀಶ್, ಚಂದ್ರ 3 ಜನಕ್ಕೂ ಸೇಮ್ ಶೂ ತೊಗೋತಾ ಇದ್ದೀವಿ. ಲೆಟ್ಸ್ ಗೋ. ಅಲಾರಮ್ ನೀರು ಕುಡಿ ಅಂತ ಹೇಳ್ತಾ ಇದೆ ಅಲಾರಮ್. ಪುಣ್ಯಕ್ಕೆ ಒಳ್ಳೆ ಶೂಸು ಡಿಸ್ಕೌಂಟಲ್ಲೂ ಸಿಗ್ತಾ ಇದೆ. ಒಳ್ಳೆ ಪ್ರೈಸಲ್ಲಿ ಇಷ್ಟೆಲ್ಲ ಬಿದ್ದುಬಿಟ್ರೆ ಬಜೆಟ್ಗಿಂತ ಜಾಸ್ತಿ ಆಗ್ಬಿಡೋದು ನನಗೆ. ಬಟ್ ಒಳ್ಳೆ ಬಜೆಟಲ್ಲಿ ಸಿಗ್ತಾ ಇದೆ. ಐ ಆಮ್ ಹ್ಯಾಪಿ. ಶೂ ಟ್ರೈ ಮಾಡೋಕ್ಕೆ ಟ್ರಯಲ್ ಸಾಕ್ಸ್ ಕೊಡ್ತಾರೆ. ಆ ಸಾಕ್ಸ್ನ ಒಂದು ವರ್ಷ ಯೂಸ್ ಮಾಡ್ಬೋದು ಜೇಬ್ ಹಾಕೊಂಡ್ರೆ ನಾವು. ಹಾಂ, ಶೂಸ್ ಇಷ್ಟನಾ ಸ್ಲಿಪ್ಪರ್ ಇಷ್ಟನಾ ಅಂತ ಬ್ರೋ ಮುಚ್ಕೊಂಡು ಒಂದು ಹೇಳಿ ಬ್ರೋ. ಬಜೆಟಲ್ಲಿ 1000 ರೂಪಾಯಿ ಒಳಗೆಲ್ಲ ನಾವು ತೊಗೊಳ್ಳಲ್ಲ ಬ್ರೋ. ಬಜೆಟಲ್ಲಿ ಸಕ್ಕತ್ತಾಗಿರೋದು, ಕ್ವಾಲಿಟಿ ಇರೋದು, ಬ್ರ್ಯಾಂಡ್ ಇರೋದು ತೊಗೋತಾ ಇರೋದು. ಹಾಂ, ಕ್ರೇಜಿ ಬ್ರ್ಯಾಂಡ್ ಅಡಿಡಾಸ್. ನಿನ್ನ ಅಲ್ಲ ಹೇಳು, ನಿಂಗೆ ಸ್ಲಿಪ್ಪರ್ ಓಕೆನಾ? ಸ್ಲಿಪ್ಪರ್ ಕ್ಯಾನ್ಸಲ್ ಮಾಡ್ಲಾ? ಸರಿ, ಓಕೆ, ಬಾಯ್. ನಾನು ನೋಡಿ ಎಂಥ ವಿಚಿತ್ರ ವ್ಯಕ್ತಿ ನಾನು. ನನ್ನ ಮನಸ್ಸು ಇದು ಆಗಿಂದ ನಾನು ಬಂದು ಒಂದು 3 ಸರಿ ಮುಟ್ಟಿ ನೋಡಿ ಸಕ್ಕತ್ತಾಗಿದೆಯಲ್ಲ ಅಂತ ಹೇಳ್ತಾನೆ ಇದ್ದೀನಿ ನನಗೆ ನಾನು. ಬೇಡ ಬಿಡು ತೊಗೊಳ್ಳೋದು, ಸುಮ್ಮನೆ ಯಾಕೆ ಖರ್ಚು ಮಾಡ್ತೀನಿ ನಿನಗೆ, ಬೇಡ ಅಂತ ನಾನು. ಅದೇ ಪ್ರವೀಣಿಗೆ ಆಗಲೇ ಅದೊಂದು ತೊಗೊಂಬಿಟ್ಟೆ, ಸೇಮ್ ಸ್ಲಿಪ್ಪರ್. ಅವ್ನು ಅದು ಬೇಡ ಅಂತ ಹೇಳಿದ್ದಾನೆ. ಈಗ ಬಟ್ ಕ್ಯಾನ್ಸಲ್ ಮಾಡಿಸ್ತೀನಿ. ಬಟ್ ಇದು ತೊಗೋಬೇಕು, ಬಟ್ ನನ್ನ ಮನಸ್ಸು ಒಪ್ತಲ್ಲ, ಬೇಡ ಅಂತಿದೆ. ಏನು ಮಾಡೋದು ನಾನು ಈಗ ಹೇಳಿ? ನನಗೊಂದು ಶೂ ಫೈನಲ್ ಮಾಡಿದ್ದೀನಿ. ಜಿಮ್ಮಿಗೆ ಬೇಕಿತ್ತು ನನಗೊಂದು. ಈ ಚಿಕ್ಕಪೇಟು ಅಲ್ಲಿ ಇಲ್ಲಿ ನೋಡಿ ರೋಡ್ ಸೈಡಲ್ಲಿ ಆಗ್ತಾವಲ್ಲ, ಒರಿಜಿನಲ್ ಫೀಲೇ ಬರ್ತಿಲ್ಲ ನನಗೆ. ಸೇಮ್ ಇರುತ್ತೆ ಅಂತೀಯ? ಸೇಮ್ ಅನ್ಸಿದೆ. ಏನು ಇಷ್ಟು ದೊಡ್ಡ ಪ್ರೈಸ್ ಹಾಕೋರು, 15,000 8,000 ಎಲ್ಲ ಹಾಕೋರೆ ಅಂತ ನೋಡಿ. ಇದೆಲ್ಲ 100 ರೂಪಾಯಿ, 200 ರೂಪಾಯಿ, 200-300 ರೂಪಾಯಿ. ಕಲರ್ ಎಲ್ಲ ಸಿಕ್ಕಿತ್ತು. ಸೇಸ ಹಿಂಗೆ ಫೋಲ್ಡ್ ಮಾಡೋದು ನೋಡಿ, ಸರ್ ಹಿಂಗೆ ಹಾಕೊಂಬೋದು ಅಂತದೆ. ನಾನು ಹಂಗೆ ಅಂದ್ಕೊಂಡಿದ್ದೀನಿ ಬಂದಾಗ, ಏನಕ್ಕೆ ಅಷ್ಟು ಕೊಡಬೇಕು, ಸಿಟಿ ಮಾರ್ಕೆಟ್ಗೆ ಹೋಗ್ಬೋದಲ್ಲ ಅಂತ. ಬಟ್ ಇಟ್ಸ್ ಅ ಬ್ರ್ಯಾಂಡ್. ನಮ್ಮ ಟೀಮು ಖುಷಿ ಆಗುತ್ತೆ, ಫ್ರೆಂಡ್ಸ್ಗೆಲ್ಲ ಖುಷಿ ಆಗುತ್ತೆ, ಒಂದು ಬ್ರ್ಯಾಂಡ್ ಗಿಫ್ಟ್ ಬಂತು ಅಂತ. ಇದೊಂದು ಶೂ ನನಗೆ ಜಿಮ್ಗೆ ಅಂತ ಫೈನಲ್ ಮಾಡಿದ್ದೀನಿ. ನಾನು ಜಿಮ್ಮಲ್ಲಿ ಹಾಕೊಂಡು ಓಡೋದಬೇಕಾಗುತ್ತೆ ವರ್ಕೌಟ್ ಮಾಡೋಕ್ಕೆ. ಇನ್ಮೇಲೆ ಹೆಂಗೂ ಸೀರಿಯಸ್ ಆಗಿ ಜಿಮ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಲ್ಲ. ಸೊ 48 ಹತ್ರ ಆಗಿದೆ. ನಮಗೆ ಡಿಸ್ಕೌಂಟಲ್ಲಿ ಇಷ್ಟು ಬಿದ್ದಿದೆ ಅಂತ ಹೇಳ್ತಿದ್ದಾರೆ. ಬನ್ನಿ, ಪೇಮೆಂಟ್ ಆಗ್ತಿದೆ ಈಗ. ನಾನು ಕಾರ್ಡ್ ಯೂಸ್ ಮಾಡಿದ್ದು ಎಷ್ಟೋ ವರ್ಷ ಆಗಿಬಿಟ್ಟಿದೆ. ಪಾಸ್ವರ್ಡ್ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಭಯ. ಆಯ್ತಾ? ಇಲ್ಲ, ಪಾಸ್ವರ್ಡ್ ಮರ್ತೋಗ್ಬಿಟ್ಟಿದ್ದೀನಿ. ಮತ್ತೆ ಟ್ಯಾಪ್ ಇಲ್ಲ ಅನ್ಸುತ್ತೆ. ಕಾರ್ಡ್ದು ಪಾಸ್ವರ್ಡೇ ಮರ್ತುಬಿಟ್ಟಿದ್ದೀನಿ ಗೈಸ್. ಇವತ್ತು ಸ್ವಲ್ಪ ಸ್ಟೈಲಿಶ್ ಆಗಿ ಕಾರ್ಡ್ ಯೂಸ್ ಮಾಡೋಣ ಅಂತ ತಗೊಂಬಂದೆ. ಬ್ಲಾಕಿಕ್ ಮಾಡ್ಬಿಟ್ಯಾ? ಆಗ್ತಾ ಇದೆ. ಆಯ್ತಾ? 5 ಜನರದ್ದು ಗಿಫ್ಟ್ ಮುಗೀತು. ಈಗ ಇನ್ನೂ ಜಾಸ್ತಿ ಜನರದ್ದಿದೆ, ತೊಗೊಳ್ಳೋಣ ಬನ್ನಿ. ಗಿಫ್ಟ್ ರ್ಯಾಪ್ ಮಾಡಿ ಅವ್ರು ಕರೆಸಿ ಕೊಟ್ಟು ಇವತ್ತು ಆ ವ್ಲಾಗ್ ಮುಗಿಯೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಅನ್ನಿಸ್ತಿದೆ ನನಗೆ. ಪೂಮಾಗೆ ಬಂದಿದ್ದೀವಿ ಇವಾಗ. ಇಲ್ಲಾರು ಕಮ್ಮಿಗೆ ಸಿಕ್ಬಿಟ್ರೆ ನಾನು ಹತ್ಬಿಡ್ತೀನಿ. ಎಷ್ಟು ಚೆನ್ನಾಗಿರೋದೊಂದು ನೋಡ್ಬಿಟ್ಟೆ ಇಲ್ಲಿ. ಬಟ್ ಈಗ ಅದನ್ನು ಅದು ಎಕ್ಸ್ಚೇಂಜ್ ಮಾಡೋಕ್ಕಲ್ಲ. ಪೂಮಾ ಜಾಕೆಟ್ ಸಕ್ಕದ. ವಾವ್ ಪ್ರೈಸ್ ಸಕ್ಕತ್ತಾಗಿದೆ ಇದು. ವಾ ಒಂದು ನಿಮಿಷ ಪ್ರೈಸ್ ನೋಡ್ಬಿಡ್ತೀನಿ. ಪ್ರೈಸ್ ನೋಡು. ಅಷ್ಟು ಚೆನ್ನಾಗಿಲ್ಲ. 12,000 ಯಾರು ಕೊಡ್ತಾರೆ? ಅಲ್ಲ, ಅದ್ರಲ್ಲಿ ನಾನು ಬ್ಲ್ಯಾಕ್ ಇದ್ದಿರೋ ಪಕ್ಕ ತೊಗೋತಾ ಇದ್ದೆ. ಸರಿಯಾಗಿ ಹುಡ್ಕಿದ್ವಿ ತುಂಬ ಹೊತ್ತು, ಏನೂ ಸಿಕ್ಕಿಲ್ಲ. ಈಗ ಪ್ರವೀಣ್ಗೆ ಒಂದು ಪರ್ಫ್ಯೂಮ್ ತೊಗೊಂಡೋಗ್ಬಿಡೋಣ ಜಾರಾಯಿಂದ ಅಂತೇಳಿ ಬಂದಿದ್ದೀನಿ. ಬನ್ನಿ. ಟಿಕ್ ಪ್ರವೀಣ್ಗೆ ಅಂತ ಒಂದು ಪರ್ಫ್ಯೂಮ್ ಬಾಕ್ಸ್ ತೊಗೊಂಡಿದ್ದೀನಿ. ಮತ್ತು ಇದು ನನಗೆ ಬೇಕಿತ್ತು, ಅದನ್ನು ತೊಗೊಂಡಿದ್ದೀನಿ. ನನಗೆ ಗೈಸ್, ನಮ್ಮ ಅಕ್ಕಗೆ ಬ್ಯಾಗ್ ತೊಗೋಬೇಕು ಅಂತ ಬಂದಿದ್ದೀನಿ. ಯಾವ್ದು ತೊಗೊಳ್ಳೋದು ಅಂತ ನೋಡ್ತಾ ಇದ್ದೀನಿ ಇವಾಗಿಲ್ಲ ನಾನು. ಅವಳು ಬ್ಯಾಗ್ ಬಿಟ್ಟರೆ ನನ್ನ ಪ್ರಕಾರ ಬೇರೆ ಇಷ್ಟ ಆಗುತ್ತೆ ನನಗೆ ಗೊತ್ತಿಲ್ಲ. ಈ ಪರ್ಫ್ಯೂಮ್ಸ್ ತೊಗೋಬೇಕಾ ಸೋನುಗೆ ಬ್ಯಾಗ್ ಬದಲು?
ಪರ್ಫ್ಯೂಮ್ಸ್ ತೊಗೋಬೇಕಾ? ಶಾಕಲ್ಲಿದ್ದೀವಿ ನಾವು. ಏನಾಯಿತು? ಎಷ್ಟಿರ್ಬೋದು ಹೇಳಿದ್ದು? ನಮ್ಮ ಅವ್ವ ನಾನು ಮಾಡ್ತೀನಿ ಇದು. ಎಷ್ಟು? 50 ರೂಪಾಯಿ, 100 ರೂಪಾಯಿ, 3000 ರೂಪಾಯಿ. ಸಿಲ್ವರ್ ಅನ್ಸುತ್ತೆ ಅದು. ಈ ಬ್ಯಾಗ್ ನೋಡಿ ಹೆಂಗಿದೆ ಅದು, ಯಪ್ಪ ಗೈಸ್. ನಮ್ಮ ಅಕ್ಕಾಗ ನನಗೆ ಈ ಬ್ಯಾಗ್ ಸಕ್ಕತ್ತಾಗಿರುತ್ತೆ ಅನಿಸ್ತು. ಯಾಕೆ ಅಂದರೆ ಅವಳೀಗ ಏನೋ ಒಂದು ಹೊಸ ಇದು ಸ್ಟಾರ್ಟ್ ಆಗ್ತಿದೆ ಅವಳ ಲೈಫಲ್ಲಿ, ಒಂದು ಜರ್ನಿ. ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅನಿಸುತ್ತೆ. ಇದನ್ನು ತೊಗೊಂಡೋಗೋಣ. ನೋಡೋಕ್ಕಷ್ಟು ಗ್ರೇಟ್ ಆಗಿಲ್ದಿದ್ರು ಫೀಲ್ ಮಾತ್ರ ಸಕ್ಕತ್ತಾಗಿದೆ. ಮುಟ್ಟಿದ್ರೆ ಸಾಫ್ಟ್ ಆಗಿದೆ ಎಲ್ಲ ಸರ್, ಸಾಫ್ಟ್ ಆಗಿದೆ. ಏ ಪ್ಯಾಕ್ ಕರ್ಬೋದು. ಪ್ಯಾಕಿಂಗ್ ನೋಡಿ ಈಗ ನಮ್ಮ ಅಕ್ಕ ಗಿಫ್ಟ್ನ ಹೆಂಗೆ ಪ್ಯಾಕ್ ಮಾಡಿಕೊಡ್ತಾರೆ. ಅಷ್ಟೇನಾ? ಏನೋ ಮಾಡ್ತಾರೆ ಅಂದ್ಕೊಂಡೆ. ಇಲ್ಲ ಅಷ್ಟೇ. ಓ ಹಿಂಗ ನೋಡಿ ಗೈಸ್, ಬಾಕ್ಸ್ ಆಗೋಯ್ತು ಇವಾಗ. ಇದು ಕ್ರೇಜಿ ಅಲ್ಲ ಗೈಸ್? ಒಂದು ನಮ್ಮ ಅಕ್ಕದು ಮತ್ತು ಇನ್ನೊಂದು ನಮ್ಮ ಟೀಮಲ್ಲಿದ್ದಾರೆ ಅವ್ರದ್ದು. ಬನ್ನಿ ಈಗ ಇಷ್ಟು ಜನರಿಗೆಲ್ಲ ತೊಗೊಂಡ್ಮೇಲೆ ನಮ್ಮ ಹುಡುಗಿಗೆ ತೊಗೊಂಡಿಲ್ಲ ಅಂದರೆ ಅಲ್ಲ, ಅವ್ರೇನು ಕೇಳಲ್ಲ. ಬಟ್ ನಾವು ತೊಗೋಬೇಕಲ್ಲ, ಕರ್ತವ್ಯಗಳು. ಬನ್ನಿ ಈಗ ಅವ್ರಿಗೆ ಏನಾದ್ರು ತೊಗೊಂಡು ಹೋಗೋದು. ಅದು ಬಿಟ್ಟರೆ ನಿಮ್ಗೆ ಯಾರಿಲ್ಲ ಗೈಸ್, ಎಲ್ರದ್ದು ಮುಗೀತು. ಇವಂದಿದ್ಯಾ? ಇವೊಂದೊಂದು ಮುಗಿದ್ರೆ ಎಲ್ರದ್ದು ಮುಗೀತು ಅನ್ಸುತ್ತೆ ಇವತ್ತು. ಬನ್ನಿ ನೋಡೋಣ, ಲಿಸ್ಟ್ ಒಂದ್ಸರಿ ನೋಡ್ತೀನಿ ನನ್ನ ಮೊಬೈಲಲ್ಲಿ. ಗೈಸ್ ಇನ್ನೂ 5 ಜನರು ಕೊಡೋದಿದೆ. ನನಗೆ ತಲೆ ಕೆಡ್ತಾ ಇದೆ. ಈಗಲೇ ಬಿಲ್ಲು ಹೋಗ್ತಾ ಇದೆ. ಅಯ್ಯಯ್ಯೋ, ದುಡ್ಡು ಹಂಗೆ ಗಾಯ್ಸ್. ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಖರ್ಚು ಮಾಡಬೇಕು. ನಿಮ್ಮ ತಮ್ಮಗೆ ಯಾವತ್ತು ಖರ್ಚು ಮಾಡಿ ನೀವು ಎಷ್ಟು ಒಳ್ಳೇದಾಗುತ್ತೆ ಗೊತ್ತಾ ನಿಮಗೆ. ಈ ವರ್ಷ 2026 ನಿಮಗೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ತಮ್ಮ ಏನು ಕೇಳ್ತಾ ಅದೆಲ್ಲ ಕೊಡಿಸಿ. ಅವ್ನು ವೈಟ್ ಶರ್ಟ್ ಹಾಕೊಂಡಿದ್ರೆ ಇನ್ನೂ ಕೊಡಿಸಿ. ನೋಡಿ ಏನು ಮಾಡ್ತೀನಿ ನೋಡಿ, ಎಲ್ರು ಕವರ್ ಎತ್ಸ್ಬಿಟ್ಟು ನಿನಗೆ ನಾಳೆ ಆರ್ಡರ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗ್ತೀನಿ ಮನೆಗೆ. ತುಂಬ ಗಿಫ್ಟ್ ತೊಗೊಳಕ್ಕೆ ಯಾವುದೋ ಬೊಂಬೆ ಅಂಗಡಿಗೆ ಬಂದಿದ್ದೀವಿ. ಅವನು ಬೊಂಬೆ ಅಂಗಡಿ ಏನೋ ಬೇಕಂತೆ. ಸರಿ ಆಯ್ತು ಅಂತ ಬಂದಿದ್ದೀವಿ. ನಮ್ಮ ಹುಡುಗಿ ಇದನ್ನು ಕೊಡ್ಬೋದಲ್ಲ, ಹೆಂಗೂ ಫೇಸ್ ತೋರಿಸಲ್ಲ. ಒಳ್ಳೆ ಮಾಸ್ಕ್ ಹಾಕೊಂಡು ಓಡಾಡ್ಬೋದು. ಒಳ್ಳೆ ಮಾಸ್ಕ್ ಹಾಕೊಂಡು ಓಡಾಡ್ಬೋದು ನೋಡಿ. ಈ ಗನ್ನು ಇದು ಬೇಕಂತೆ ಟುಮ್ಗೆ 7,000 ರೂಪಾಯಿ ಅಂತೆ. ಅದಕ್ಕೆ ಅವನಿಗೆ ಅಷ್ಟು ಬಜೆಟ್ ಇಲ್ಲ ನನ್ನ ಹತ್ರ ಅಂದೆ. ಬೇಕಿತ್ತು ಚೋಟಾವಲ್ಲ. ಹಾಂ ಸಾಯಿಲ್ ನೋಡಿ ಚೆನ್ನಾಗಿದೆಯಾ, ಬೇಕಾ? 2 ಏನಕ್ಕೆ? ಶೋರ್ ಇದು ಬೇಕಾ ನಿಂಗೆ? ಯೋಚನೆ ಮಾಡು, ವೇಸ್ಟ್ ಆಫ್ ಮನಿ. ಪರ್ಫ್ಯೂಮ್ ತಗೋ. ಇನ್ನೂ ಚಿಕ್ಕ ಹುಡುಗನ ಥರ ಆಡ್ಬೇಡ. ಈ ಮಾಸ್ಕ್ ನೀವು ನೋಡಿರ್ತೀರ, ತುಂಬ ಈ ಮಾಸ್ಕ್ ನೋಡಿರ್ತಾರೆ. ಇವನು ತುಂಬ್ದೇನೆ ಒಂದು ಸೆಲೆಕ್ಷನ್. ಅಂದರೆ ಚಂದ್ರಾದ ಸೆಲೆಕ್ಷನ್ ನಡೀತಿರೋದು ಇಲ್ಲಿ. ಬಿಕಾಸ್ ಅವ್ರಿಗೇನು ಬೇಕು ಅಂತ ಅವ್ರು ಸೆಲೆಕ್ಟ್ ಮಾಡಿ ತೊಗೊಳೋ ಥರ ಆಗಿದೆ ಇಲ್ಲಿ, ಆಯಿತಾ? ಈಗ ನಮ್ಮ ಟುಮ್ಟುಮ್ಮು ಗನ್ ಬೇಕಂತೆ, ಬಟ್ ಅವ್ನಿಗೆ 1 ಬೇಡ ಅಂತ 2 ಬೇಕಂತೆ. ನ್ಯೂ ಇಯರ್ ಗಿಫ್ಟ್ ಆಗಿರೋದ್ರಿಂದ ನಾನು ಯಾರನ್ನೂ ಸ್ಟಾಪ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಈ ಸರಿ. ಬನ್ನಿ, ಅವ್ನಿಗೆ 2 ಬೇಕಂತೆ 2 ತೊಗೊಂಬಿಡ. ಈ ಗನ್ 2 ಬೇಕಂತೆ ಅವ್ನಿಗೆ. ನಿಂಗೆ ಚಿಕ್ಕದು ತಗೋ. ಇಲ್ಲೊಂದಿದೆ ನೋಡಿ, ಯಾವುದು ನಾನು ದೊಡ್ಡದು ತೊಗೊಳ್ತೀನಿ. ಕ್ರೇಜಿ ಇದೆ. ಯಾವುದು ಪ್ರೈಸು ಜಾಸ್ತಿ ಇದೆ. ಆದರೆ ನಮ್ಮ ಟುಮ್ಗೆ ಮನಸ್ಸಾಗಿದೆ, ಬಟ್ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಅವನ ಒಳಗಿರೋ ಮನಸ್ಸು ಇದು ಬೇಕು ಅಂತಿದೆ. ಮಗು, ಅವನ ಒಳಗಿದೆ ಒಂದು ಮಗು. ಆ ಮಗು ಇದು ಬೇಕು ಅಂತಿದೆ. ಬಟ್ ಅವನಿಗೆ ಬಂದಿರೋ ಆ ಗಂಡ್ಸು ಇದೆಯಲ್ಲ, ಈ ಗಂಡ್ಸು ಬೇಡ ಅಂತಿದೆ. ಬೇಗ ಏನಂತ ಡಿಸೈಡ್ ಮಾಡು. ಗಂಡ್ಸ್ ಮಾತು ಕೇಳ್ತೀಯಾ, ಮಗು ಮಾತು ಕೇಳ್ತೀಯಾ? ಮಾತು ಕೇಳಬೇಕು. ಇದು ಫೈನಲ್ಲಾ? ಟ್ರೈ ಮಾಡ್ಬೋದಾ? ಟ್ರೈ ಎಲ್ಲ ಆಗಲ್ಲ, ಫೈನಲ್ ಅಂದ್ರೆ ಫೈನಲ್. ಓಕೆ ಭಯ್ಯ, ಫೈನಲ್. ಇಂಥ ಅಣ್ಣ ಪಡಿಯೋಕೆ ಪುಣ್ಯ ಮಾಡಿರ್ಬೇಕು. ಇಂಥ ತಮಾಸ್ಗೆ ಪುಣ್ಯ ಮಾಡಿರ್ಬೇಕು. ರೆಡಿ ಕಮ್ಮಿ ತಿಸ್ಕೊಂಡೆ ನೋಡಿದ್ರೆ ಆಯ್ತು. ದುರಾಂಕಾರ ಇದೆ ನಿಮಗೆ. ಟುಮ್ದು ಫೈನಲ್ ಆಯಿತು. ಫೈನಲಿ ಟುಮ್ದು ಇಸ್ಕೊಂಡಿದ್ದಾಯಿತು. ಬನ್ನಿ ಇನ್ನು ಯಾರ್ಯಾರಿದ್ದೆ ನೋಡ್ಬೇಕು ಈಗ ಮತ್ತೆ ನಾನು. ಶಶಾಂಕದೊಂದಿದೆ, ಶಶಾಂಕ್ ಆನ್ಲೈನ್ ಆರ್ಡರ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಇನ್ನಿಬ್ಬರು ಇದೆ. ಅದು ನಮ್ಮ ಹುಡುಗಿದೊಂದು ಮತ್ತು ಇನ್ನೊಬ್ಬರದ್ದಿದೆ. ಸೊ ಅದನ್ನು ನಾನು ಮೇ ಬಿ ಅವ್ರ ಜೊತೆ ಬಂದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಈಗ ಏನು ತೊಗೊಳೋದು ನಂಗೆ ಅರ್ಥ ಆಗ್ತಿಲ್ಲ. ಆ್ಯಂಡ್ ಆಲ್ಸೋ ಹರಿಬರಿಲಿ ಏನೇನೋ ತೊಗೊಂಡು ಹೋಗ್ಬಾರ್ದಲ್ಲ, ಅದಕ್ಕೆ ಬೇಡ ಅಂತ ಅದನ್ನು ಪಾಸ್ ಮಾಡ್ತಾ ಇದ್ದೀನಿ. ಎಕ್ಸಸ್ ತೊಗೊಳ್ಳೋಣ ಅಂತ ಬಂದೆ. ಇದಕ್ಕೆ 35,000 ಅಂತ ವಾಪಸ್ ಇಡ್ತಾ ಇದ್ದೀನಿ. ಆಯ್ತು ಸೈಲ್, ಕೈಯಲ್ಲಿ ಇಟ್ಕೊಂಡು ನಡುಕ್ತಿದ್ದೆ. ಗೈಸ್ ಒಂದು ಸ್ಪೆಕ್ಟಕಲ್ ಗ್ಲಾಸ್ ಅಂಗಡಿಗೆ ಹೋಗಿದ್ವಿ. ಯಾವುದೋ ಒಂದು ಬ್ರ್ಯಾಂಡ್ದು 90,000 ರೂಪಾಯಿ ಏನೋ ಇತ್ತು ಗ್ಲಾಸು. ಅದನ್ನ ಎತ್ತಿ ಇವ್ನ ಕೈ ಕೊಟ್ಟು 90,000 ಅಂತ ಹೇಳಿದ್ರೆ ಅವ್ನು ನಡುಕ್ತಿದ್ದೆ ಕೈ. ಪಾಪ 90,000 ಗ್ಲಾಸ್ ಇದುವರೆಗೂ ಹಾಕಿರೋದು ಎಷ್ಟು ಎಕ್ಸ್ಪೆನ್ಸಿವ್ ಅಲ್ಲಿ? ಯಾವುದು ಬೆಸ್ಟ್? ಟಾಪ್ ಎಕ್ಸ್ಪೆನ್ಸಿವ್ ಒಂದಿಷ್ಟು 12,000. ಹೌದಾ? 12,000 ಹಾಕಿದ್ಯಾ? ನನಗೆ ಗೊತ್ತಿಲ್ಲ. 9,000 ಅಲ್ಲ ಹಾಕಿರೋದ ನಿಂದಲ್ಲ, ಹಾಕಿದ್ದೇನೆ.
ಅಷ್ಟು ಯೋಚನೆ ಮಾಡ್ತೀವಿ 3,000 ರೂಪಾಯಿ ಎಲ್ಲ ಇಷ್ಟೊಂದು ಕಾಸ್ಟ್ಲಿ ಅಂತ 90,000 ಒಂದು ಗ್ಲಾಸ್ ಅದು ನಾರ್ಮಲ್ ಆಗಿದೆ. ನಾರ್ಮಲ್ ಆಗಿರಲ್ಲ, ಅದ್ರಲ್ಲಿ ಅದರದ್ದೇ ಸ್ಪೆಸಿಫಿಕೇಶನ್ಸ್ ಗೊತ್ತಾ, ನಾವು ನನ್ನ ಫ್ರೆಂಡ್ಸ್ ಮುಂದೆ ಹಾಕೊಂಡು ಹೋದ್ರೆ ಏನೋ ಒಂಚ ಫಸ್ಟ್ ಕಾಪಿ ನಾಡ್ತಾರೆ. 90,000 ಅಂದರೆ ಸುಮ್ಮನೆ ಅಲ್ಲಿ 100 ರೂಪಾಯಿ ಚಿಕ್ಕ ಪೇಟು ಅಂತಾರೆ. ಅದಕ್ಕೆ ಸರ್ಕಾರಿ ಪರ್ಸೆಂಟ್ಗೆ ಬೇಜಾಗ ಹಾಕೊಂಡು ಹೋಗಿ ಇದು 12,000 ಅಂತೆ. ಒಳ್ಳೆ ಖುಷಿ ಆಗ್ತಿದೆ ಗೊತ್ತಾ, ನಮ್ಮ ಗೋಲ್ಡ್ ಕೊಡಿಸಿ ಒಳ್ಳೇದು ಮಾಡಿಬಿಟ್ಟೆ ನಾನು ಇನ್ವೆಸ್ಟ್ಮೆಂಟ್. ನೋಡಿ ಇದು 2 ಫಿಂಗರ್ಗೆ ಹಾಕೋದು ತೋರ್ಸಾಯ್, ಹಿಂಗೆ 2 ಫಿಂಗರ್ಗೆ ಹಾಕೋದು ಅಂತಾರೆ. ವಾಚ್ ಇದು ಏನೇನು ಬರುತ್ತೋ ನೆಕ್ಸ್ಟು ಎಲ್ಲೆಲ್ಲಿ ಹಾಕೊಳ್ಳೋಕೆ ಬರುತ್ತೋ ವಾಚ್ ಗೊತ್ತಿಲ್ಲ ಗೈಸ್. ಆ್ಯಕ್ಚುಲಿ ಏನೋ ಒಂದು ಗ್ಲಾಸಸ್ ತೊಗೊಂಡೆ ಬಿಲ್ ಮಾಡಿಸ್ಕೊಂಬನ್ನಿ ಅಂತ ಕಳಿಸಿದ್ರು. ನೋಡಿರಿ ಎಷ್ಟು ಉದ್ದಲ್ಲ ಇದೆ ನೋಡಿ. ಫೈನಲಿ ನಮ್ಮ ಹುಡುಗಿದ್ದನ್ನು ತೊಗೊಂಬಿಟ್ಟೆ ಗಿಫ್ಟು. ಬನ್ನಿ ಹೋಗೋಣ. ಈಗ ಎಲ್ರಿಗೂ ಗಿಫ್ಟ್ ಕೊಡ್ಬೇಕಾದ್ರೆ ಅವರು ಕೊಟ್ಟಿಲ್ಲ ಅಂದರೆ ಪ್ರಾಬ್ಲಮ್, ಅಂದರೆ ಬೇಜಾರಾಗುತ್ತೆ ನನಗೇನೋ ಒಂಥರ. ತೊಗೊಂಬಿಡ್ಬೋದಿತ್ತು ಅಂತ ಅನಿಸುತ್ತೆ. ಆ ಮೂಮೆಂಟು ಗಿಲ್ಟಿ ಫೀಲ್ ಆಗೋ ಬದಲು ಈಗ ಒಂದು ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಅಂತೇಳಿ ನಾನೇ ಹುಡುಕಿ ತೊಗೊಂಡಿದ್ದೀನಿ. ಸೊ ಅವ್ರಿಗೆ ಅಂತ ಒಂದು ಗ್ಲಾಸಸ್ ತೊಗೊಂಡಿದ್ದೀನಿ ಗೆಸ್ಟ್ದು. ಬನ್ನಿ ಲೆಟ್ಸ್ ಗೋ. ಫೈನಲಿ ಇದನ್ನ ಇಲ್ಲೇ ಇಟ್ಬಿಟ್ಟು ಹೋಗಿದ್ವಿ, ಆಮೇಲೆ ಎತ್ಕೋತೀವಿ ಅಂತೇಳಿ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಬನ್ನಿ ಫೈನಲಿ ಎಷ್ಟು ಗಿಫ್ಟ್ ತೊಗೊಂಡು ಹೋಗ್ತಾ ಇರೋದು ನೋಡಿ. ಎಲ್ಲ ಸೇವಿಂಗ್ಸ್ ಹೋಗಿ ಗೈಸ್ ಎಲ್ಲರ ಗಿಫ್ಟ್ನು ಈಗ ಡಿಕ್ಕೀಲಿ ಇಟ್ಬಿಟ್ಟು ಗಿಫ್ಟ್ ರ್ಯಾಪ್ ಮಾಡ್ಸೋದ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಫೈನಲಿ ಎಲ್ಲ ಗಿಫ್ಟ್ ರ್ಯಾಪ್ ಮಾಡ್ಸೋಕ್ಕೆ ಈಗ ಬಂದಿದ್ದೀವಿ. ಬನ್ನಿ 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 ನೋಡಿ, ಇಷ್ಟು ಗಿಫ್ಟ್ಸ್ ತೊಗೊಂಡಿರೋದು ಇಷ್ಟು ಎಲ್ಲ ಗಿಫ್ಟ್ ರ್ಯಾಪ್ ಆಗ್ತಾ ಇದೆ ನೋಡಿ. ಹಂಗೆ ಗಿಫ್ಟ್ ರ್ಯಾಪಿಗೆ ಬಂದು ಎಲ್ಲ ರ್ಯಾಪಿಂಗ್ ಮಾಡಿಸ್ತಾ ಇದ್ದೀವಿ ಗಿಫ್ಟ್ಸ್ನ. ಗೈಸ್ 60 ಚಿಲ್ಲರೆ ಮೇಲೆ ಖರ್ಚಾಗಿದೆ. ಸೊ ಎಷ್ಟು ಗಿಫ್ಟ್ಸ್ ಇದೆ ನೋಡಿ, ಇಲ್ಲಿ ಇಷ್ಟು ಗಿಫ್ಟ್ಸ್ ಇದೆ, ಎಲ್ಲ ಪ್ಯಾಕ್ ಆಗಿದೆ. ಬನ್ನಿ ಈಗ ತೊಗೊಂಡು ಹೋಗೋಣ. ಫೈನಲಿ ಗಿಫ್ಟ್ಸ್ ಎಲ್ಲ ತಂದಿದ್ದಾಯಿತು, ಸರಿಯಾಗಿ ಖರ್ಚಾಯಿತು. ಬಟ್ ಒಂದು ಕಡೆ ಎಲ್ಲೋ ಖುಷಿ ಇದೆ ದ್ಯಾಟ್ ನಾನು ಈ ಸ್ಟೆಪ್ ಯಾಕೆ ತೊಗೊಳ್ತೀನಿ ಅಂದರೆ ಎಲ್ಲ ವರ್ಷವೂ ಇಟ್ ವಾಸ್ ಮೈ ಪ್ಲ್ಯಾನ್ ಫ್ರಮ್ ಸ್ಟಾರ್ಟಿಂಗ್. ನಾನು ಯಾವಾಗ ಒಂಚೂರು ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅವಾಗ ಅಟ್ಲೀಸ್ಟ್ ನನ್ನ ಸರ್ಕಲ್ಗೆ ನಾನು ಒಂದ್ಸರಿ ಆದರೂ ಒಂದು ಗಿಫ್ಟ್ ಕೊಡಬೇಕು. ಐ ಲವ್ ಮೇಕಿಂಗ್ ಪೀಪಲ್ ಫೀಲ್ ಸ್ಪೆಷಲ್. ಸೊ ಗಿಫ್ಟ್ನಾದ್ರು ಕೊಡಬೇಕು ಅನ್ನೋದಿತ್ತು. ಆ್ಯಂಡ್ ಲಾಸ್ಟ್ ಇಯರು ನಾವು ಅದನ್ನು ಮಾಡಿದ್ವಿ ನಮ್ಮ ಟೀಮ್ ಅವ್ರಿಗೆ ಮತ್ತು ನಮ್ಮ ಫ್ಯಾಮಿಲಿಗೆಲ್ಲ. ಅದು ಬಿಟ್ಟು ಗೈಸ್, ಸೊ ದಿಸ್ ಈಸ್ ನ್ಯೂ ಫೀಲಿಂಗ್ ಆ್ಯಂಡ್ ತುಂಬ ಖುಷಿ ಆಗುತ್ತೆ ಯಾರಿಗೂ ಒಬ್ಬರಿಗೆ ಗಿಫ್ಟ್ ಕೊಡಬೇಕಾದ್ರೆ. ಐ ಎಂಜಾಯ್ ದಟ್ ಫೀಲಿಂಗ್. ಅದಕ್ಕೆ ನಾನು ಖರ್ಚು ಮಾಡಿ ತುಂಬ ಜನ ಬೈತಾರೆ, ಯಾಕೆ ಗಿಫ್ಟ್ಗೆ ಅಂತ ಖರ್ಚು ಮಾಡ್ತೀಯ ಖರ್ಚು ಮಾಡಿ. ಐ ಎಂಜಾಯ್ ದ್ಯಾಟ್. ಯಾರಾದರೂ ಒಬ್ಬರು ಸರ್ಪ್ರೈಸಾಗಿ ಗಿಫ್ಟ್ ರ್ಯಾಪರ್ ಓಪನ್ ಮಾಡಿದ್ಮೇಲೆ ಕಣ್ಣೆಲ್ಲ ಸ್ಮೈಲ್ ಇರುತ್ತಲ್ಲ, ವಾಹ್ ಅಂತ ತುಂಬ ಖುಷಿ ಆಗುತ್ತೆ. ಖುಷಿ ಆದ್ರಪ್ಪ ಅವರು ಅಂತ. ದಟ್ ಫೀಲಿಂಗ್ ಇಸ್ ನೈಸ್. ಅದು ಬಿಟ್ಟರೆ ಈಗ ಯಾರ್ಯಾರು ಗಿಫ್ಟ್ ನಾನು ತಂದಿದ್ದೀನಿ ಅವ್ರನ್ನೆಲ್ಲರೂ ಬರೋಕ್ಕೆ ಹೇಳಿದ್ದೀನಿ. ಅವ್ರು ಬರ್ತಾರೆ, ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ಅದಕ್ಕೆ ನಾನು ಈ ವ್ಲಾಗ್ನ ಇವತ್ತೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದು ಬಿಟ್ಟರೆ ಐ ವಾಂಟೆಡ್ ಟು ಟೆಲ್ ಯು ಅ ಲಾಸ್ಟ್ ಸಿಂಪಲ್ ಥಿಂಗ್ ಗೈಸ್. ಯು ವಿಲ್ ಲೂಸ್ ಲಾಟ್ ಆಫ್ ಪೀಪಲ್, ಯು ವಿಲ್ ಅರ್ನ್ ಲಾಟ್ ಆಫ್ ಪೀಪಲ್. ನಿಮ್ಮ ಲೈಫಲ್ಲಿ ನೀವು ತುಂಬ ಜನ ಫ್ರೆಂಡ್ಸ್, ತುಂಬ ಜನ ಬರ್ತಾರೆ, ತುಂಬ ಜನ ಹೋಗ್ತಾರೆ, ತುಂಬ ಜನ ಉಳ್ಕೋತಾರೆ, ತುಂಬ ಜನ ಉಳ್ಕೊಳ್ಳಲ್ಲ. ತುಂಬ ಜನ ನೀವು ಒಳ್ಳೆಯವರು ಅಂದ್ಕೊಂಡಿರ್ತೀರ, ತುಂಬ ಜನ ಅವ್ರ ಕಲರ್ಸ್ನ ತೋರಿಸ್ತಾರೆ. ಆ್ಯಂಡ್ ದಟ್ ಶುಡ್ ನೆವರ್ ಮೇಕ್ ಯು ಫೀಲ್ ಲೈಕ್ ಯು ಶುಡ್ ನಾಟ್ ಟ್ರಸ್ಟ್ ಎನಿವನ್, ಯು ಶುಡ್ ನಾಟ್ ಗಿವ್ ಯುವರ್ ಲವ್ ಆರ್ ಫೀಲಿಂಗ್ ಟು ಎನಿವನ್. ಅಂದರೆ ಯಾರೋ ಒಬ್ರು ಹರ್ಟ್ ಮಾಡೋದ್ರು ಅಂತ ನೀವೆಲ್ಲರೂ ಒಂದೇ ಥರ ಟ್ರೀಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ. ಈಗ ನನ್ನ ಲೈಫಲ್ಲಿ ತುಂಬ ಸಿಚುವೇಶನ್ಸ್ ಆಯಿತು, ತುಂಬ ಜನ ತುಂಬ ಎಲ್ಲ ಮಾಡೋದ್ರು. ಹಂಗಂತ ನಾನು ಐ ವಿಲ್ ನೆವರ್ ಸ್ಟಾಪ್ ಮೇಕಿಂಗ್ ಪೀಪಲ್ ಫೀಲ್ ಸ್ಪೆಷಲ್ ಬಿಕಾಸ್ ದಿಸ್ ಈಸ್ ಹೌ ಐ ಆಮ್ ಅಂತ ಹೇಳ್ತಾ, ಈ ವರ್ಷ ನಂಗೆ ಯಾರು ಸಾಥ್ ಕೊಟ್ಟರು ಅವ್ರಿಗೆ ಸಾಕದೆ ಬಂದ್ಬಿಟ್ಟ. ಬರೀ ಒಂದೇ ಒಂದು ಮೆಸೇಜ್ಗೆ ಕಷ್ಟದಲ್ಲಿದ್ದೀನಿ ಬಾರೋ, ಯಾರೋ ಹೊಡಿತವ್ರೆ ಬಾರೋ ಅಂದ್ರೂ ಬರಲ್ಲ ಅನ್ಸುತ್ತೀವನು. ಗಿಫ್ಟ್ ಇದೆ ಬಾರೋ ಅಂದ್ರೆ ಮಕ ತೊಳಿದೆ, ಏನು ತೊಳಿದೆ, ಹೆಂಗ್ ಬಂದವ್ ನೋಡಿ ಗಾಯ್ಸ್. ಫ್ರೆಶ್ ಆಗಿದೆ ಗಿಫ್ಟ್ ಫ್ರೆಶ್ ಆಗಿ ಬರ್ತೀಯ. ಓಕೆ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಈ ಒಂದು ವರ್ಷದ ಕೊನೆ ವ್ಲಾಗ್ ಆಗಿರುತ್ತೆ ನಂದು. ಸಮೀರ್ ನೀವು ನೋಡೋದು ಬರೋ ವರ್ಷ ಎಂಡಿಂಗ್ ಅಲ್ಲಿ ನೋಡ್ತೀರಾ, ಅಲ್ಲಿವರೆಗೂ ನಾನು ಸಿಗ್ತಿಲ್ಲ ಅವ್ನಿಗೆ. ಬಾಯ್. ಗಿಫ್ಟ್ ತೊಗೊಂಡೋದ್ಮೇಲೆ ಮುಗೀತು, ಇನ್ನು ಯಾಕೆ ಇರ್ತಾರೆ. ಬಾಯ್.